6 ವಾರ ಟೈಮ್ ಕೊಡ್ತೀನಿ. 6 ವಾರ ಟೈಮ್ ಕೊಟ್ಟು ಅವ್ರು ಆಗಲಿಲ್ಲ ಅಂದರೆ ನಾನೇ ಚಾಲೆಂಜ್ ತೊಗೊತೀನಿ. ನನ್ನನ್ನು ದೇಶದ್ರೋಹಿ ಅಂತ ಹೇಳಿದ್ದೇನೆ ಪ್ರದೀಪ್ ಈಶ್ವರ್, ನಾನು ಕೋರ್ಟಲ್ಲಿ ನಿಲ್ಲಿಸ್ತೀನಿ. ಇವಾಗ ಕೇಸ್ ಹಾಕ್ತೀನಿ, ಕೋರ್ಟಲ್ಲಿ ನಿಲ್ಲಿಸ್ತೀನಿ. ನಾನೇನು ಬೇರೆ ಥರ ಅಲ್ಲ, ಕೇಳಲಿ. ಯಾಕಂದರೆ ನಂಬಿಕೆ ಇಡೋದು ಅದು ಪ್ರಜಾಪ್ರಭುತ್ವ ಸಿಸ್ಟಮ್. ನಾನು ಪ್ರಧಾನಿಗೆ ನಂಬಿಕೆ ಮಾಡಲೇಬೇಕು. ನಾನು ಇಲ್ಲ ಅವ್ರು ಹೆಂಗೆ ನಡೆಸೋಕ್ಕಾಗುತ್ತೆ ಪಾಪ. ಡಿ ಕೆ ಶಿವಕುಮಾರ್ ನಂಬುತ್ತೀನಿ ನಾನು ಅಲ್ವಾ, ಕಾಂಗ್ರೆಸ್ಸು, ಇವರು ಬಿ ಜೆ ಪಿ, ಯಾವುದೇ ಇರಲಿ. ಸೊ ಇದನ್ನು 6 ವಾರ ಟೈಮ್ ಕೊಡ್ತೀನಿ ಬಿ ಜೆ ಪಿಯವ್ರಿಗೆ, ಅವ್ರು ಮಾಡಿ ತೋರಿಸ್ಲಿ. ಇಲ್ಲ ಅಂದರೆ ನಾನಂತೂ ಇದಕ್ಕೆ ಚಾಲೆಂಜ್ ಮಾಡೇ ಮಾಡ್ತೀನಿ. ನಾನು ದೇಶದ್ರೋಹಿ ಆಗೋಕ್ಕೆ ನನಗೆ ಇಷ್ಟ ಇಲ್ಲ, ಬೇರೆಯವ್ರಿಗೆ ಇಷ್ಟ ಇದ್ದರೆ ಅವ್ರಿಗೆ ನನಗೆ ಗೊತ್ತಿಲ್ಲ. ಇದು ಒಂದು ಆ್ಯಕ್ಷನ್. 1.5 ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ ಇನಿಷಿಯಲಿ. ಎರಡನೇದು ಅಲ್ಲ, ಈಗ ಪ್ರದೀಪ್ ಈಶ್ವರ್ ಅವರು ಈಗ ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ, ಇದೆರಡು ತಪ್ಪು ಮಾಡಿದ್ದಾರೆ ಅಂತ ಹೇಳಿಲ್ಲ. ಅವರು ಮಾಡಿರೋ ಸಾಧನೆ ಇವೆರಡೇ ಅಂತ ಹೇಳಿದ್ದಾರೆ. ಅದು ವಿಶ್ಲೇಷಣೆಗೆ ಹೋದರೆ ನಾನು ಹೋಗೋದಿಲ್ಲ. ವಿಶ್ಲೇಷಣೆ ಈಗ ಭಾಳ ಇದೆ ಹೇಳೋಕ್ಕೆ. ಅಲ್ಲಿ ಹೋಗಿ ಒಂದು ಮೆಲೋಡಿ ಚಾಕ್ಲೇಟ್ ನಮ್ಮ ಇಂಡಿಯನ್ ಕೊಟ್ಟರೆ ಅದು ಆ್ಯಕ್ಚುಲಿ ಒಳ್ಳೆಯದದು. ಏನೋ ದೊಡ್ಡದು ಏನೋ ಕೊಟ್ಟಿಲ್ಲ, ಗೋಲ್ಡ್ ಕೊಟ್ಟಿಲ್ಲ. ನನ್ನ ಒಂದು ರಾಜಕೀಯ ಜೀವನವನ್ನೇ ನಾನು ಚಿಕ್ಕಬಳ್ಳಾಪುರದಲ್ಲೇ ಮಾಡಬೇಕಂತಲೇ ಇವತ್ತು ಇಲ್ಲೇ ಪ್ರೆಸ್ ಮೀಟ್ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಜಕೀಯ ಜೀವನ ಅಂತ ಹೇಳಿದ್ರೆ ಈ ಬಂದೆ ನಾನು ಎಮ್ ಎಲ್ ಎ ನಿಲ್ತೀನಿ ಅಂತ ಹೇಳೋಕ್ಕಾಗಲ್ಲ. ಏನಾದರೂ ಆಗ್ಬೋದು, ಕಾರ್ಯಕರ್ತರ ಆಗ್ಬೋದು, ಎಮ್ ಎಲ್ ಎ ಆಗ್ಬೋದು, ಲೀಡರ್ ಆಗ್ಬೋದು, ಮತ್ತೊಂದು ಆಗ್ಬೋದು. ಒಟ್ಟಿನಲ್ಲಿ ರಾಜಕೀಯ ಅಂತೂ ಚಿಕ್ಕಬಳ್ಳಾಪುರದಲ್ಲೇ ಎಂಟ್ರಿ ಆಗೋದಂತೂ ಸತ್ಯ. ಅದು ನೆಕ್ಸ್ಟ್ ಬರೋ ಎಲೆಕ್ಷನಲ್ಲಿ ಯಾವ ಮುಖಾಂತರ ಆಗಲಿ. ಈ ಟಾಪಿಕ್ ಏನಪ್ಪ ಜೂನಿಯರ್ಸ್ ಆ್ಯಂಡ್ ಸೀನಿಯರ್ಸ್ ಅಂದರೆ, ಯಾವುದೇ ಒಂದು ಪ್ರೊಫೆಷನ್, ಪ್ರೆಸ್ ಅಂತ ತಗೊಳ್ಳಿ, ನಮ್ಮ ಪ್ರೊಫೆಷನ್ ತಗೊಳ್ಳಿ, ಯಾವುದೇ ಪ್ರೊಫೆಷನ್ನು, ಪೊಲಿಟಿಕಲ್ ತಗೊಳ್ಳಿ, ಒಂದು ಸ್ವಲ್ಪನಾದರೂ ಕಿಂಚಿತ್ತಾದರೂ ಜವಾಬ್ದಾರಿ ಮತ್ತು ಸೀನಿಯರಿಟಿ ಜೂನಿಯರಿಟಿ ಇರಬೇಕು ಮನಸ್ಸಲ್ಲಿ. ಈಗ ನೀವು ನೋಡಿರ್ತೀರಾ ಇಷ್ಟು ಸೈನ್ ಆಗ್ತಿದೆ ಅಂತ. ಇವರು ನಮ್ಮ ಯತ್ನಾಳ್ ಅವರು ಎಷ್ಟು ಸೀನಿಯರ್, ಅಂಥ ಸೀನಿಯರ್ಗೆ ಹೋಗೋ ಬಾರೋ ಕೋತಿ ಮಂಗ ಮತ್ತೊಂದು ಇನ್ನೊಂದು ಇದನ್ನು ಬೀದಿಯಲ್ಲಿ ಮೀಡಿಯಾ ಮುಂದೆ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಅವರ ಮನಸ್ಥಿತಿ ಹೇಗಿದೆ ಇದನ್ನ ಒಂದು ಅರ್ಥ ಮಾಡ್ಕೋಬೇಕು. ಮುಖ್ಯಮಂತ್ರಿಗಳು ಒಂದು ಅರ್ಥ ಮಾಡ್ಕೋಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಬೇರೆ ಪಾರ್ಟಿ ಸೀನಿಯರ್ಗೆ ಇವತ್ತೇನು ರೆಸ್ಪೆಕ್ಟ್ ಅವ್ರು ಕೊಡ್ತಾ ಇದ್ದಾರೆ, ನಾಳೆ ನನಗೂ ಅದೇ ಕೊಡೋದು ಅಂತ ಅವ್ರು ಅರ್ಥ ಮಾಡ್ತಾರೆ. ಅದೇ ರೀತಿ ಮೊನ್ನೆ ಒಂದು ವಿಷಯ ಆಯಿತು, ಯಾವುದು ಕೆಂಪೇಗೌಡ ಜಯಂತಿ ದಿವಸ ವಿಷಯ ಆಯಿತು. ಈಗ ಅಲ್ಲಿ ಒಂದು ಮಾತ್ರನೇ ಏನೋ ಓಕೆ ಕೆಂಪೇಗೌಡ ಮಾಡಿದ್ರು, ಅವರ ಗೌಡ್ರು ಮಾಡಿದ್ರು, ಇವ್ರು ಬಂದ್ರು ಅಂತ ಏನೇನೋ ಅದು ಜಾತಿ ತೆಗೆದ್ರು. ಅಲ್ಲಿ ಅದು ಜಾತಿ ಕಾರಣ ಅಲ್ಲ. ಕೆಂಪೇಗೌಡ ಜಯಂತಿ ಅಲ್ಲದೆ ಇನ್ನು ಬೇರೆ ಯಾವುದೋ ಜಯಂತಿ ಆಗಿದ್ರು ಅವತ್ತಿನ ದಿವಸ ಅದು ಆಗ್ತಾ ಇತ್ತು. ಏನಕ್ಕೆ ಹೇಳಿ, ಅದಕ್ಕೆ ಮುಂಚೆ ಏನು ಮಾಡಿದ್ರು, ಅದೇ ಕುಮಾರಸ್ವಾಮಿ ಅವರು 2 ಸಾರಿ CM ಆಗಿರ್ತಕ್ಕಂಥವ್ರು, ಅವರು ಆ CM ಕುರ್ಚಿ ಅನುಭವಿಸಿರ್ತಕ್ಕಂಥವ್ರು, ಅಂತ CM ಆಗಿರೋರು ನೀನು ಹೋಗೋ ಬಾರೋ ಅಂತ ಹೇಳೋದಾಗ್ಲಿ, ಕೂದಲು ತೋರ್ಸೋದಾಗ್ಲಿ, ತೊಡೆ ತಟ್ಟೋದಾಗ್ಲಿ, ಭುಜ ತಟ್ಟೋದಾಗ್ಲಿ ನೀನು ಮಾಡಿದ್ರೆ ಅವರ ಅನುಯಾಯಿಗಳು ಅವ್ರಿಗೂ ಅಂಧಭಕ್ತಿದ್ದೇ ಇರ್ತಾರೆ, ಪ್ರತಿಯೊಬ್ಬರಿಗೊಬ್ರು ಇರ್ತಾರೆ ಅಲ್ವಾ. ಪ್ರದೀಪ್ ಈಶ್ವರ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅಟ್ಲೀಸ್ಟ್ ಕುಮಾರಣ್ಣನ ಅನುಯಾಯಿಗಳು ಕುಮಾರಣ್ಣ ತರನೇ ಸಾಫ್ಟ್ ಇರ್ಬೇಕು. ಮೋಸ್ಟ್ಲಿ ಹೋದವರಿಗೆಲ್ಲ ಬ್ರದರ್ ಅಂತ ಮಾತಾಡ್ತಾರಲ್ಲ, ಅವರು ಸಾಫ್ಟ್ ಇದ್ದಾರೆ. ಅದಕ್ಕೆ ಆ ದುಃಖ ತಡ್ಕೊಳಕ್ಕಾಗದೆ ಮೋಸ್ಟ್ಲಿ ಬರೀ ಚಪ್ಲಿಯಲ್ಲಿ ಹಾಕಿದ್ದಾರೆ, ಬಿಸಾಕಿದ್ದಾರೆ ಅಷ್ಟೇ, ಆ ದುಃಖ ತಡಿಲಾರ್ದೆ. ಇದೇ ಮಾತು ಅದೇ ಪ್ರದೀಪ್ ಈಶ್ವರ್ ಏನಾದ್ರು ಇವತ್ತು ನಾನು ಮೊದಲೇ ಹೇಳಿದ್ದೀನಿ, ನಾನು ಡಿ ಕೆ ಶಿವಕುಮಾರ್ಗೂ ಅನುಯಾಯಿನೇ, ಪ್ರಿಯಾಂಕ್ ಖರ್ಗೆಗೂ ಅನುಯಾಯಿನೇ, ಪರಮೇಶ್ವರ್ಗೆ ಅನುಯಾಯಿನೇ. ಇವು 3 ಜನ ನಮ್ಮ ಈ ರಾಜ್ಯನ ನಡೆಸ್ತಾ ಇದ್ದಾರೆ, ನಾನು ಅನುಯಾಯಿನೇ, ಒಪ್ಕೊಂತೀನಿ. ಅದೇ ಪ್ರದೀಪ್ ಈಶ್ವರ್ ಅದನ್ನ ಹೇಳ್ತಾನೆ, ಜಮ್ಮು ತಾಕತ್ತು ಅಂತಾರಲ್ಲ, ತೊಡೆ ತಟ್ಟೋದು ಬಿಗ ತಟ್ಟೋದಿದೆಯಲ್ಲ, ಡಿ ಕೆ ಶಿವಕುಮಾರ್ಗೆ ಕೂದಲು ತೋರಿಸ್ಬಿಟ್ಟು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳಿ, ಪ್ರಿಯಾಂಕ್ ಖರ್ಗೆಗೆ ಕೂದಲು ತೋರಿಸ್ಬಿಟ್ಟು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳಿ, ಪರಮೇಶ್ವರ್ಗೆ ಸಿದ್ದರಾಮಯ್ಯನವ್ರಿಗೆ ಕೂದಲು ತೋರಿಸ್ಬಿಟ್ಟು ನಮ್ಗೇನು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳಿ ಹೇಳಕ್ಕಾಗತ್ತಾ? ಹೇಳಿದ್ರೆ ಬಿಡ್ತಾರಾ? ಬಿಡಲ್ಲ. ಇವಾಗ ಇನ್ನೊಂದ್ಸರಿ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಮೋದಿಯವ್ರ ಬಗ್ಗೆ ಹೇಳಲ್ಲ, ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಲ್ಲ, ಡಿ ಕೆ ಶಿವ್ರ ಬಗ್ಗೆನೇ ಹೇಳ್ತೀನಿ. ಡಿ ಕೆ ಶಿವಕುಮಾರ್ಗೆ ಕೂದಲು ತೋರಿಸ್ಬಿಟ್ಟು ಓಕೆನಾ ಏನು ಕಿತ್ಕೊಳಕ್ಕಾಗಲ್ಲ ಅಂತ ಪ್ರದೀಪ್ ಈಶ್ವರ್ ಹೇಳಿ. ಪ್ರದೀಪ್ ಈಶ್ವರ್ ಅದು ಎಲ್ಲೇ ಇರಲಿ, ಆಕಾಶದಲ್ಲಿ ಭೂಮಿಯಲ್ಲಿ ಇರಲಿ, ನಾನೇ ಹುಡ್ಕೊಂಡು ಹೋಗಿ ಕಟ್ಟೆ ಹಿಡಿತೀನಿ. ಹುಡ್ಕೊಂಡು ಇದೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಹೇಳಿ ನೋಡೋಣ ಡಿ ಕೆ ಶಿವಕುಮಾರ್ ಬಗ್ಗೆ. ನಮ್ದು ಅನುಯಾಯಿ ಡಿ ಕೆ ಶಿವಕುಮಾರ್ ಅಂದ್ರೆ ನಂಗೆ ಇಷ್ಟ ಅಷ್ಟೇ ನಾನು ಹೇಳ್ತಿರೋದು. ಮಾಡಿ ನೋಡೋಣ. ಯಾಕೆ ಅವ್ರಿಗೊಂದು ಕಾನೂನು, ಇವ್ರಿಗೊಂದು ಕಾನೂನು ಇದೆಯಾ? ಸಂವಿಧಾನ ಒಂದೇ ಇದೆ, ಕಾನೂನು ಒಂದೇ ಇದೆ. ಒಂದು ಸೀನಿಯರಿಟಿ, ಒಂದು ಜೂನಿಯರಿಟಿ, ನಾವು ಮುಖ್ಯಮಂತ್ರಿ ಅನ್ನೋದಕ್ಕೊಂದು ಬೆಲೆ ಇಲ್ವಾ? ಅಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದಾ? ಈಗ ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರದು, ಉಪಮುಖ್ಯಮಂತ್ರಿಗೆ ಹೇಳ್ತಾರದು, ಹೋಮ್ ಮಿನಿಸ್ಟರ್ಗೆ ಹೇಳ್ತಿರ್ತಕ್ಕಂಥದ್ದು,
ಗಮನಿಸ್ಬೇಕಿಂತವೆಲ್ಲ ನಾವು ಗಮನಿಸ್ಬೇಕು. ಇವತ್ತು ಅವ್ರಿಗಾಡಿದೆ, ನಾಳೆ ನಮಗೂ ಆಗತ್ತೆ. ಇವತ್ತು ಇವ್ರು ಅವ್ರನ್ನ ಹೇಳಿದ್ರಂತ ಇವ್ರು ಖುಷಿ ಪಡ್ಬೋದು, ನಾಳೆ ಇನ್ನೊಬ್ಬ ಅವ್ರ ಪಾರ್ಟಿಯವ್ರು ಇವ್ರಿಗೂ ಹೇಳಿದ್ರೆ ಏನ್ ಮರ್ಯಾದೆ ಉಳಿತಲ್ಲಿ, ರಾಜಕೀಯದಲ್ಲಿ ಏನ್ ಮರ್ಯಾದೆ ಉಳಿತು, ಇದನ್ನೇ ಗಮನಿಸ್ಬೇಕು, ಮಾಡಬೇಕು. ಪ್ರದೀಪ್ ಈಶ್ವರ್ಗೆ ನಿಜವಾಗ್ಲೂ ಇದಕ್ಕೋಸ್ಕರ ಹೇಳ್ತಾ ಇರೋದು, ಈ ವಿಷಯದಲ್ಲಿ ಕುಮಾರನ ಅನುಯಾಯಿಗಳಾಗ್ಲಿ ಅವ್ರ ಫಾಲೋವರ್ಸ್ ಆಗಲಿ ಈ ಚಿಕ್ಕಬಳ್ಳಾಪುರದಲ್ಲಿ ಇದ್ರೆ ಅವ್ರಿಗೂ ಅದೇ ಹೇಳ್ತಾ ಇದ್ದೀನಿ ನಾನು, 6 ವಾರ ಟೈಮ್ ಕೊಡ್ತೀನಿ. ನೀವು ಅದೇನ್ ಮಾಡ್ತೀರೋ ಗೊತ್ತಿಲ್ಲ, ಎತ್ಕೊಂಡೋಗಿ ವಿಡಿಯೋ ತಗೊಂಡೋಗಿ ಇವ್ರು ತೋರಿಸಿ. ನೀವು ಇದರಲ್ಲಿ ಮಾನ ಮರ್ಯಾದೆ ಅವಮಾನ ಅನ್ನೋದೇನಿಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೂತ್ಕೊಳ್ಳಿ, ಈ ತರ ಹೇಳಿದ್ದಾರೆ ಸೀನಿಯರಿಟಿ ಜೂನಿಯರಿಟಿ. ನೀವು ಸಿಎಂ ಕುರ್ಚಿಯಲ್ಲಿದ್ದೀರಾ, ಒಬ್ಬ ಸಿಎಂಗೆ ಕೂತು ತೋರಿಸ್ಬಿಟ್ಟು ಏನು ಕಿತ್ಕೊಳಕ್ಕಾಗಲ್ಲ ಅಂದ್ರೆ ನೀವು ಸುಮ್ಮನೆ ಬಿಡ್ತಿದ್ರಾ? ಓಪನ್ ಆಗಿ ಕೇಳಿ, ಏನ್ ಶಿಕ್ಷೆ ಕೊಡ್ತೀರಾ? ಜೊತೆಗೆ ಬಿಸಾಕ್ದವ್ರ ಶಿಕ್ಷೆ ಇದೆ. ಬೀದಿ ನಿಂತ್ಕೊಂಡು ತೊಡೆ ತೊಟ್ಟವ್ರಿಗೆ, ಒಬ್ಬ MLA ಆಗಿ ಮೀಸೆ ತಿರುವುದವ್ರಿಗೆ ಇವ್ರಿಗೆ ತೋರಿಸಿ ಅಂದ್ರೆ ಅದು ಯಾವ ಲೆಕ್ಕ? ಅದು ಏನ್ ಅನ್ಕೊಂಡ್ಬಿಟ್ರೆ ಅದು ಲೆಕ್ಕ ಏನು ತಿಳ್ಕೊಳಕ್ಕಾಗಲ್ಲ ಅಂದ್ರೆ ಮೀನಿಂಗ್ ಏನದು? ಅವ್ರಿಗೇನಿಲ್ವಾ? ಪ್ರದೀಪ್ ಈಶ್ವರ್ಗೆ ಇನ್ನೊಂದೇನಂದ್ರೆ, ಅವಾಗ ಗೆದ್ದು ಇನ್ನೂ 6 ತಿಂಗಳಾಗಿರ್ಲಿಲ್ಲ, 6 ತಿಂಗಳಾಗಿದ್ದು ಗೆದ್ದು. ಅವಾಗ್ಲೇನೆ ನೀವು ಮೀಡಿಯಾದವ್ರು ಯಾವಾಗ್ಲೂ ಸುಧಾಕರ್ ಅವ್ರ ಬಗ್ಗೆ, ಮಾಜಿ MLA ಸುಧಾಕರ್ ಬಗ್ಗೆ ಏನು ಕೇಳಿದ್ದಕ್ಕೆ ನಾವು ಸುಧಾಕರ್ ಅವ್ರ ಬಗ್ಗೆ ಮಾತಾಡಲ್ಲ, ಅವ್ರ ಅಪ್ಪನ ಬಗ್ಗೆನೂ ಮಾತಾಡಲ್ಲ. ನಾನೇನಿದ್ರು ಕುಮಾರಸ್ವಾಮಿ ಲೆವೆಲ್ಲು, ಸಿದ್ದರಾಮಯ್ಯ ಲೆವೆಲ್ಲು, ಯತ್ನಾಳ್ ಲೆವೆಲ್ಲು ಈ ತರ ಅವಾಗ್ಲೇ ಹೇಳಿದ್ರು. ಅವಾಗ್ಲೇನೆ ಇವರು ಆಪೋಸಿಟ್ ಬುದ್ಧಿ ಕಲಿಸ್ಬೇಕಾಗಿತ್ತು, ಕಲಿಸ್ತಿಲ್ಲ. ಅದು ತಪ್ಪಾಗಿದ್ದು. ಅದರಿಂದ ಇವತ್ತು ಇಲ್ಲಿವರೆಗೂ ಮುಖ್ಯಮಂತ್ರಿ ಸೀಟ್ಗೆ, ಪ್ರಧಾನಮಂತ್ರಿ ಸೀಟ್ಗೆ ಹೋಗ್ಬಿಟ್ಟಿದ್ದಾರೆ ಈಗ ಡೈರೆಕ್ಟ್ ಆಗಿ. ಅದು ನ್ಯಾಯವಾಗಿ ಕಾನೂನುಬದ್ಧವಾಗಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ 24 ಗಂಟೆ ಒಳಗಡೆ ಪ್ರದೀಪ್ ಈಶ್ವರ್ ಅವರು ಅರೆಸ್ಟ್ ಆಗ್ತಾರೆ. ಕಾನೂನುಬದ್ಧವಾಗಿ ಹೋದ್ರೆ ಎಲ್ಲ ಮೀಡಿಯಾ ಪ್ರೂಫ್ ಇದೆ, ಅರೆಸ್ಟ್ ಆಗೇ ಆಗ್ತಾರೆ. ಇದನ್ನ ಜನ ತಿಳ್ಕೋಬೇಕು, ಕಾನೂನು ಬಗ್ಗೆ ಹೋರಾಟ ಮಾಡಬೇಕು. ಸೊ ಪ್ರದೀಪ್ ಈಶ್ವರ್ಗೆ ಒಂದು ಪಾಠ ಆಗ್ಬೇಕು, ಒಂದು ಬುದ್ಧಿ ಕಲಿಸಲೇಬೇಕು ಅನ್ನೋದು ನನ್ನ ಒಂದು ಆಶಯ.